ಇಂದ ಕಲಿತಲ್ಲಿ ಸಾಂಗು ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ. ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು, ಟ್ರೋಲ್ಸ್ ಆಗಿರ್ಬೋದು, ಏನು ಮೀಡಿಯಾದವರು, ರೀಲ್ಸ್ ಅವರು, ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಪ್ರತಿಯೊಬ್ಬರು ಸಾಂಗನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಇದನ್ನ ಶ್ರೀಮುರಳಿ ಸರ್ ರಿಲೀಸ್ ಮಾಡಿಕೊಟ್ರು. ಅವರಿಗೆ ಈ ಸ್ಟೇಜಲ್ಲಿ ಕೂತಿರೋ ಎಲ್ಲ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಅಮೃತ ಹಸ್ತದಿಂದ ನಮ್ಮ ಸಾಂಗನ್ನ ರಿಲೀಸ್ ಮಾಡಿಕೊಟ್ರು. ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು. ಆಮೇಲೆ ಎಲ್ಲರೂ ತುಂಬಾ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಸಾಂಗು ನಮ್ಗೊಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು. ಅದಾದ್ಮೇಲೆ ಈಗ ಓಹೋ ಹೃದಯ ರಿಲೀಸ್ ಆಗಿದೆ. ಎಲ್ಲರಿಗೂ ಇಷ್ಟ ಆಯ್ತಾ? ಒಂದು ತುಂಬಾ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ. ಇದೆಲ್ಲರೂ ಜನಕ್ಕೆ ತುಂಬಾ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ನಾವೆಲ್ಲ ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಮಾಧ್ಯಮ ಮಿತ್ರ ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ, ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನಿನ್ನೆ. ತುಂಬಾ ಸಕ್ಕತ್ತಾಗಿ ಓಪನಿಂಗ್ ತಗೊಂಡಿದೆ. ಆ್ಯಂಡ್ ಖುಷಿ ಏನಪ್ಪ ಅಂದರೆ, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀವಿ. ವಿ ಲವ್ ಯು ಅಪ್ಪು ಸರ್. ಆ್ಯಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನೀವೆಲ್ಲ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಸರ್ ಹೆಂಗೆ ಅಂದರೆ, ಒಬ್ಬ ಸೀರಿಯಸ್ ಸಿಚುವೇಶನಲ್ಲಿ ಇದ್ದಾಗ ಏನಾದ್ರು ಮಾತಾಡಿದ್ರೆ ಕಾಮಿಡಿ ಆಗಬೇಕು. ತುಂಬ ಕಾಂಪ್ಲಿಕೇಶನ್ ಇದೆ ಸರ್ ಕ್ಯಾರೆಕ್ಟ್ರು. ಎಲ್ಲ ಶೇಡ್ಸಲ್ಲೂ ಬರುತ್ತೆ. ಆ್ಯಂಡ್ ನಿಮಗೆ ಎಲ್ಲ ಥರ ಇದೆ ಸರ್. ಒಂದು ಲವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಒಂದು ಸೀರಿಯಸ್ ಸಿಚುವೇಶನ್ಸ್ ಆಗಿರ್ಬೋದು, ಎಲ್ಲನೂ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಸರ್. ಏನು ಸರ್? ಹೌದು ಸರ್, ಹೌದು ಸರ್. ಇಲ್ಲ, ಎಲ್ಲ ಒಂದೊಂದು ಟೇಕಲ್ ಮಾಡ್ಕೊಂಡು ಹೋಗಿದ್ದೀನಿ ಸರ್. ಎಲ್ಲ ಸರ್ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು. ಆ್ಯಂಡ್ ಇನ್ನೊಂದು ಹೇಳಬೇಕು, ನಮ್ಮ ಡೈರೆಕ್ಟರ್ ಹಾಂ ಸರ್, ಸರ್ ಎಲ್ಲ ಕ್ಲೀನಾಗಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್. ಜೀಪಿಗೆ ಮಾತ್ರ ರೋಪ್ ಹಾಕಿದ್ದು, ಇನ್ನೆಲ್ಲ ನಾವೇ ಮಾಡಿದ್ವಿ ಸರ್. ಇನ್ನು ಪ್ರತಿಯೊಂದು ಏನೇ ಸ್ಟಂಟ್ಸ್ ನೀವು ಅದ್ರಲ್ಲಿ ಏನೇನು ನೋಡ್ತೀರಾ ಪ್ರತಿಯೊಂದು ನಾವೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿದ್ವಿ ಸರ್. ಅಂದ್ರೆ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಆಗಿತ್ತು. ಆ್ಯಂಡ್ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಶೋಕ್ ಸರ್. ಸರ್ ಆಕ್ಚುಲಿ ಅಶೋಕ್ ಸರ್ ಒಂದು ಆಡಿಷನ್ ಮಾಡಿದ್ರು. ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದೆ ಸರ್. ಆಮೇಲೆ ಮುಂಚೆಯಿಂದನೂ ಪರಿಚಯ ಇತ್ತು. ಸಿನಿಮಾ ಮಾಡೋದಕ್ಕಿಂತ ಮುಂಚೆನೂ ಪರಿಚಯ ಇತ್ತು. ಹಂಗೆ ಇತ್ತು. ಅದಾದ್ಮೇಲೆ ಈ ಒಂದು ಆಡಿಷನ್ ಮಾಡ್ಕೊಂಡ್ವಿ ನಮ್ಮ ಸಿನಿಮಾ ಹೇಗಿರುತ್ತೆ ಅಂತ. ಆಮೇಲೆ ಅದು ಆ ಸಿನಿಮಾಗೆ ಆಡಿಷನ್ ಮಾಡಿದಾಗ ಹೋಗಿ ಅಟೆಂಡ್ ಮಾಡಿದ್ವಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಶೋಕ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮುರಳಿ ಸರ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2 ಸಾಂಗು ನೋಡಿದ್ದೀರಾ. ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ. ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ. ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿಲ್ಲ, ನಾನು ಬೇಸಿಕಲಿ ಆ್ಯಕ್ಟರ್ ಆಗಬೇಕಂತ ಬಂದೆ. ಅದು ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ. ಸೊ ಅದಾದಮೇಲೆ ಸರ್ ಆಡಿಷನ್ ಕೊಟ್ಟಿದ್ರು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಸರ್ ಕ್ಯಾರೆಕ್ಟರ್ ಬಂದು ನಾನು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀನಿ, ಕೋಪ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಸರಿ ಆಗ್ತೀನಿ. ಲೈಕ್ ಲವ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರ ಇದೆ ಸರ್. ಎಮೋಷನ್ ಹಾಂ, ಯಾವಾಗಲೂ ನಾನೇ ಇರ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲ, ನನ್ನ ಬೇಸಿಕಲಿ ನಾನು ಡ್ಯಾನ್ಸರ್ ಅಲ್ಲ. ಹಾಂ ಸರ್, ನನ್ನ ಖುಷಿ ಸರ್. ಚಾಲೆಂಜಿಂಗ್ ಆಗಿತ್ತು ಅಂದರೆ ನನಗೆ ಇನ್ನೂ ಖುಷಿ ಆಯಿತು. ಸೊ ನಾನು ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತದೆ ಅಂತಂದರೆ ನನಗೆ ಇನ್ನೂ ಖುಷಿ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಹೋಗ್ಬಿಟ್ಟು ನೋಡಿದಾಗ ನಮ್ಗೆ ಇನ್ನೂ ತುಂಬ ಖುಷಿ ಆಯಿತು ಸರ್. ನಾನು ಇದು ಮಾಡಿರೋದು ಅಂತ. ಇಲ್ಲ ಸರ್, ಥ್ಯಾಂಕ್ ಯು ಸರ್.